ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಶನಿವಾರ. ಸೊ ಬೆಳಗ್ಗೆ ಟೀಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಹಾಲಿತ್ತಲ್ವ ಫ್ರೆಂಡ್ಸ್, ಅದಕ್ಕೆ ಟೀ ಮಾಡೋಣ ಅಂತ ಮಾಡ್ಕೊಂಡು ಅದ್ರ ಜೊತೆ ಬ್ರೆಡ್ ಕೂಡ ಇತ್ತಲ್ವ. ಸೊ ಕಾಂಬಿನೇಷನ್ ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ಕುಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಮಕ್ಳಿಗೂ ರೆಡಿ ಮಾಡಿ ನಾನು ರೆಡಿಯಾಗಿ ಸೊ ಫೈನಲಿ ಪೂಜೆ ಕೂಡ ಮುಗಿಸ್ಕೊಂಡಿದ್ದೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ನಾಷ್ಟಕ್ಕೆ ಬಂದುಬಿಟ್ಟು ಸೊ ಅವರೇ ಕಳೀತಲ್ಲ ಫ್ರೆಂಡ್ಸ್, ಅದನ್ನು ಹಾಕಿ ಹುಳಿ ಮಾಡಿದ್ದೆ. ಸೊ ಅದನ್ನು ತಿಂದ್ಕೊಂಡು ಈಗ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ವಿ. ಸೊ ಬನ್ನಿ ಎಲ್ಲಿಗೆ ಅಂತ ನೋಡೋಣ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಸೊ ಬೆಳಗ್ಗೆನೇ ಎದ್ದು ಸೊ ನಾಷ್ಟ ಎಲ್ಲ ಮಾಡಿ ನಾನು ರೆಡಿಯಾಗಿ ಮಕ್ಳಿಗೂ ರೆಡಿ ಮಾಡಿಸಿ ಪೂಜೆ ಕೂಡ ಆಯಿತು. ಈಗೇನು ನಮ್ಮ ಮನೆಯವ್ರು ರೆಡಿ ಆಗೋದಕ್ಕೆ ಹೋಗಿದ್ದಾರೆ. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಬೆಳಗ್ಗೆ ರೆಡಿಯಾಗಿರೋ ಟೈಮ್ ಬಂದು ಆಲ್ರೆಡಿ 10 ಗಂಟೆ ಆಗಿದೆ. ಸೊ ಬೆಳಗ್ಗೆ ಅರ್ಜೆಂಟಲ್ಲಿ ವ್ಲಾಗೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್, ಅದಕ್ಕೆ ಬೆಳಗ್ಗೆ ಮಾಡಿಬಿಟ್ಟೆ. ಸಡನ್ ಪ್ಲ್ಯಾನ್ ಆಗಿದ್ದು ಈಗ 1 ಅವರ್ ಮುಂಚೆ 9 ಗಂಟೆಗೆ ಪ್ಲ್ಯಾನ್ ಆಯಿತು. ಸೊ ಎಲ್ಲ ನಾಷ್ಟ ಎಲ್ಲ ಮುಗ್ದಿತ್ತು ಅಷ್ಟರಲ್ಲಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಮಕ್ಳಿಗೂ ರೆಡಿ ಮಾಡಿಸಿ ನಾನು ರೆಡಿಯಾಗಿಬಿಟ್ಟೆ. ಸೊ ಈಗ ನಾಷ್ಟ ಹಾಕ್ಕೊಟ್ಟಿದ್ದೀನಿ ಅವ್ರಿಗೆ. ಅವ್ರು ನಾಷ್ಟ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಕೂಡ ತಲೆ ಬಚ್ಕೊಂಡು ರೆಡಿಯಾಗಬೇಡ ಅಂತ ಬಂದಿದ್ದೀನಿ. ಇವತ್ತು ಸಂಡಿಗೆ ಹಾಕೋಣ ಅಂದ್ಕೊಂಡೆ ಫ್ರೆಂಡ್ಸ್. ನಾವು ಆದರೆ ಸೋಮವಾರ ಊರಿಗೆ ಹೋಗಬೇಕಿದೆ. ಸೊ ಅದಕ್ಕೆ ಮಾಡಿದ್ದೆಲ್ಲ ನಾವೇ ಖಾಲಿ ಮಾಡಿಬಿಟ್ಟಿದ್ದೀವಿ ಸಂಡಿಗೆ, ನಾನು ಮಕ್ಕಳು ನಮ್ಮ ಮನೆಯವರೆಲ್ಲ. ಸೊ ಹಾಕೋಣ ಅಂತ ಅಂದ್ಕೊಂಡೆ. ಇವತ್ತು ಇಲ್ಲಿಗೆ ಪ್ಲ್ಯಾನ್ ಆಯಿತು. ಇನ್ನು ನಾಳೆ ಆ್ಯನಿವರ್ಸರಿ, ನಾಳೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ನಾಳೆ ಆಲ್ಮೋಸ್ಟ್ 90% ನಾನು ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ಸೊ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ. ನಾಳೆ ಆದರೂ ಒಂದಿನ ಸಂಡಿಗೆ ಹಾಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ಅಂತ ಅಂದ್ಕೊಂಡು ಚೆಕ್ಲಿನೂ ಮಾಡಲಿಲ್ಲ ಫ್ರೆಂಡ್ಸ್. ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಎಲ್ಲ. ಸೊ ಸೋಮವಾರ ಊರಿಗೆ ಹೋಗಬೇಕು, ಇವತ್ತು ದೇವಸ್ಥಾನ, ನಾಳೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಟೈಮೇ ಇಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ಬನ್ನಿ ಏನಾಗುತ್ತೋ ಗೊತ್ತಿಲ್ಲ. ಸೊ ಇರೋದಷ್ಟು ತೊಗೊಂಡೋಗಿ ಕೊಡ್ತೀನಿ ಆಮೇಲೆ. ಈಗ ಟೈಮ್ ಬಂದು 12 ಗಂಟೆ ಆಗಿದೆ. ಸೊ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೂ ಯಾರೋ ಒಬ್ರು ಬರಬೇಕಿದೆ. ಸೊ ಅದಕ್ಕೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಸೊ ಮಕ್ಕಳು ಬೇರೆ ಇಬ್ಬರಿದ್ದಾರಲ್ಲ, ಒಂದೇ ಗಾಡಿಯಲ್ಲಿ ಆಗೋಲ್ಲ ಅಂದ್ಕೊಂಡು ಅವ್ರದ್ದು ಗಾಡಿಯಲ್ಲಿ ಶೇರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಈಗ ಅದೇನೋ ಆರ್ಡ್ರ್ ಮಾಡಿದ್ದು ಫ್ರೆಂಡ್ಸ್, ಅದು ಬಂದಿತ್ತು, ಬಟ್ ರಿಟರ್ನ್ ಹಾಕಿದ್ವಿ. ಸೊ ಅದನ್ನು ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ನಮ್ಮವರು. ನೋಡಿ, ಸೌಜಿಗೆ ಊಟ ಮಾಡಿ ಆದಮೇಲೆ ತಲೆ ಬಾಚಿದ್ರೇ ನೋಡಿ ಜಡೆ ಇರೋದೇ ಇಲ್ಲ ಫ್ರೆಂಡ್ಸ್. ಹಾಕಿದ್ರು ಒಂದು 10 ನಿಮಿಷ ಕೂಡ ಇರಲ್ಲ. ನಮ್ಮ ಚಿಕ್ಕ ಬರೀ ಹತ್ರ ಜಡೆ ಹಾಕ್ಬಿಟ್ರೆ. ಸೋಜು ರೆಡಿನಾ, ಹೋಗೋಣ? ನಮ್ಮ ಪೃಥ್ವಿ ಕೂಡ ಇಲ್ಲ, ಕುತ್ಕೊಂಡಿದ್ದಾನೆ, ರೆಡಿಯಾಗಿ ಕುತ್ಕೊಂಡಿದ್ದಾನೆ. ಈಗ ಹೊರಡೋದೆ ಎಲ್ಲರೂ. ಇನ್ನೇನು ನಮ್ಮ ಮನೆಯವ್ರು ಇನ್ನೊಂದು 5 ನಿಮಿಷ ಬರ್ತಾರೆ. ಸೊ ಅವ್ರು ಬಂದಿದ್ದ ತಕ್ಷಣ ಹೊರಡಬೇಕು. ಸೊ ಬನ್ನಿ ರೆಡಿಯಾಗಿ ಹೊರಡೋಣ. ನಾನು ಡ್ರೆಸ್ ಚೇಂಜ್ ಏನಕ್ಕೆ ಮಾಡಿದೆ ಅಂದರೆ ಊಟ ಬಡಿಸ್ಬೇಕಾದ್ರೆ ಸಾಂಬಾರು ಚೆಲ್ಕೊಂಬಿಟ್ಟೆ ಫ್ರೆಂಡ್ಸ್ ಬಟ್ಟೆ ಮೇಲೆ. ಸೊ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಸೊ ಬನ್ನಿ ಈಗ ಹೊರಡೋಣ. ಸೊ ಫ್ರೆಂಡ್ಸ್, ಈಗ ಎಲ್ಲರೂ ಹೊರಡ್ತಾಯಿದ್ದೀವಿ. ಮಕ್ಕಳು ಬಂದು ಅವಣ್ಣನ ಜೊತೆ ತುಂಬ ಅಡ್ಜಸ್ಟ್ ಆಗಿಬಿಡ್ತಿದ್ರು. ಸೊ ಹೋಗಿದ್ದು ಅವ್ರ ಜೊತೆ, ಬಂದಿದ್ದು ಅವ್ರ ಜೊತೆ. ಸೊ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ನನ್ನ ಲೈಫಲ್ಲಿ ನಾನು ಕ್ಲೋಸ್ ಆಗಿರೋದು ಅಂದರೆ ಸೊ ನನ್ನ ಫ್ರೆಂಡು, ನನ್ನ ಹಸ್ಬೆಂಡು. ಅದು ಬಿಟ್ಟರೆ ನನ್ನ ಕಡೆ ಬಂದರೆ ನಮ್ಮಮ್ಮ, ನನ್ನ ತಮ್ಮ ಇಷ್ಟೇ. ಸೊ ಆಮೇಲೆ ನನ್ನ ಹಸ್ಬೆಂಡ್ ಕಡೆ ಬಿಟ್ಟರೆ ನಮ್ಮ ಅಕ್ಕ, ಅವ್ರ ಜೊತೆ ನಾನು ಒಂದು ಸ್ವಲ್ಪ ಕ್ಲೋಸ್ ಆಗಿರೋದು. ಸೊ ಇದಿಷ್ಟು ಜನರಲ್ಲೇ ನಾನು ನಮ್ಮ ಅಕ್ಕನಿಗೆ ಸರ್ಪ್ರೈಸ್ ಮಾಡಬೇಕು ಅಂತಿದ್ದು. ಯಾಕಂದರೆ ಸೊ ಅವರು ಈ ಸತಿ ನಮ್ಮ ಮನೆಗೆ ಬರ್ತಿದ್ರಲ್ವ. ಸೊ ಮಕ್ಕಳನ್ನ ಇದು ಮಾಡ್ಕೊಂಡು ಹೋಗೋದಕ್ಕೆ. ಸೊ ಹಾಗೆ ಅವ್ರಿಗೆ ಏನಾದರೂ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಸಡನ್ನಾಗಿ ಹಾಗೆ ಏನೋ ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಬಂತು. ಸೊ ಮಾಡಿದೆ ಸರಿ ಅಂದ್ಕೊಂಡು. ಸೊ ಅವರು ಇದುವರೆಗೂ ಒಂದು 2-3 ಸತಿ ಬಂದಿದ್ದಾರೆ ಮನೆಗೆ. ಸೊ ನಾನು ಅವ್ರಿಗೆ ಇನ್ನೂ ಅರ್ಶಿನ ಕುಂಕುಮ ಕೊಟ್ಟಿದ್ದಿಲ್ಲ. ಸೊ ಅದಕ್ಕೆ ಈ ಸತಿ ಕೊಡೋಣ. ಸೊ ಸೀರೆ ಕೊಟ್ಟು, ಹೂವು, ಹಣ್ಣು, ಬಳೆ, ಅರ್ಶಿನ ಕುಂಕುಮಕ್ಕೆ ಏನೇನು ಕೊಡ್ತಾರೆ ಇದೆಲ್ಲ ಕೊಡೋಣ ಅಂತ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಫೈನಲಿ ಅವ್ರು ಬರೋದು ಕ್ಯಾನ್ಸಲ್ ಆಗಿದೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ನಾನು ಅಂದ್ಕೊಂಡಿದ್ದೆ ಸೊ ಸ್ಯಾರಿ ಕೊಡೋದ್ರ ಬದಲು ಬ್ಲೌಸ್ ಎಲ್ಲ ಹೊಲಿಸಿ ಆದರೆ ಇಲ್ಲೇ ಉಟ್ಕೊಂಡು ಹೋಗಲಿ, ಇಲ್ಲಾಂದರೆ ಅಲ್ಲೇ ಹೋಗಿ ಉಟ್ಕೊಂಡು ಅಂತ ಹಿಂಗೆ ಬೇರೆ ಪ್ಲ್ಯಾನ್ ಮಾಡಿದ್ದೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಈಗ ನೆನ್ನೆ ತಾನೇ ನಾನು ಎಲ್ಲ ಡಿಸ್ಕಸ್ ಮಾಡಿಕೊಂಡೆ. ನೆನ್ನೆ ಸಂಜೆ ನಾನು ಡಿಸ್ಕಸ್ ಮಾಡಿದ್ದೆ ಅವ್ರ ಜೊತೆ. ಸೊ ಎಲ್ಲ ಮುಗ್ದೋಯ್ತು ಪ್ಲ್ಯಾನಿಂಗ್ ಎಲ್ಲ. ನೆನ್ನೆ ರಾತ್ರಿ ನನಗೆ ಗೊತ್ತಾಗ್ತಾಯಿದೆ, ಇಲ್ಲ ಅವ್ರು ಬರೋದಿಲ್ಲ, ನಾವೇ ಹೋಗಬೇಕು ಅಂತ ಅಂದ್ಕೊಂಡು. ಸೊ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ, ಫುಲ್ಲು ತಲೆ ಕೆಟ್ಟೋಗಿದೆ. ಸೊ ಅದು ಅರ್ಶಿನ ಕುಂಕುಮ ಬಂದು ನಮ್ಮ ಮನೇಲಿ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಕೊಡ್ಬೋದೋ ಇಲ್ವೋ ಗೊತ್ತಿಲ್ಲ. ಒಂದು ಸತಿ ನನ್ನ ಫ್ರೆಂಡ್ ಹತ್ರನೂ ಕೇಳಿ ನೋಡಬೇಕು. ಯಾಕಂದರೆ ಅವರು ಪುರೋಹಿತರಾಗಿರೋದ್ರಿಂದ ಆ ಥರ ಮಾಡ್ಬೋದೋ ಇಲ್ವೋ ಅನ್ನೋದು ಒಂದು ಸತಿ ಕೇಳಿ ಮಾಡ್ತೀನಿ, ನನಗೆ ಗೊತ್ತಿಲ್ಲದೆ ಇರೋದಲ್ಲ. ಸೊ ನೋಡೋಣ ಏನು ಮಾಡೋದು ಅಂತ. ಸೊ ಫೈನಲಿ ಆ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿ ಅದ್ರ ಹತ್ರನೇ ಅಂಗಡಿ ಇದೆ, ಅಲ್ಲಿ ಹೋಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮಾತಾಡಿಕೊಂಡು ಮತ್ತೆ ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹೊರಡೋಣ ಅಂತ. ಸೊ ತಲೆಯಲ್ಲಿ ಅದೇ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ ಏನು ಮಾಡೋದು, ಹೆಂಗಾಗುತ್ತೆ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ಮತ್ತೆ ಹೋಗಿ ನಮ್ಮ ಮನೆಯವರು ಹಣ್ಣು ಕಿತ್ಕೊಂಡ್ಬಂದಿದ್ದಾರೆ. ನೋಡಿ ಇಲ್ಲಿ ಹಣ್ಣು, ಇದ್ರ ಹೆಸರು ಏನೋ ಗೊತ್ತೇ ಇಲ್ಲ ಫ್ರೆಂಡ್ಸ್.
ಏನ್ರಿ ಇದ್ರ ಹೆಸರು? ಗೇರೆ ಹಣ್ಣು. ಗೇರಿ ಹಣ್ಣು ಅಂತೆ ಫ್ರೆಂಡ್ಸ್. ಗೇರೆ ಹಣ್ಣು. ಗೇರೆ ಹಣ್ಣಂತೆ. ಸೊ ನಾನು ಲಾಸ್ಟ್ ಟೈಮ್ ತೊಗೊಂಡೋದೆ, ನನಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ಮಕ್ಕಳೆಲ್ಲ ಇವಾಗ ಅದ್ರಲ್ಲಿ ಹೋಗ್ತಾರೆ, ನಾವು ಇದ್ರಲ್ಲಿ ಹೋಗ್ತೀವಿ. ಸೊ ಫ್ರೆಂಡ್ಸ್ ಮತ್ತೆ ಇಲ್ಲಿ ನಮ್ಮ ಮನೆಯವ್ರು ಇವಾಗ ಕಿತ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಸೊ ಮಕ್ಕಳೆಲ್ಲ ಹೋಗ್ಬಿಟ್ರು ಆಲ್ರೆಡಿ. ಸೊ ನೋಡೋಣ ಕಿತ್ಕೊಂಬರೋಣ. ನಂಗೆ ಫಸ್ಟ್ ಟೈಮ್ ತಂದ್ಕೊಟ್ಟಿದ್ದು ಹುಳಿ ಇತ್ತು ಫ್ರೆಂಡ್ಸ್, ಈಗಲೂ ತಂದ್ಕೊಟ್ಟಿದ್ದು ಹುಳಿ ಇತ್ತು. ಬಟ್ ನಮ್ಮ ಮನೆಯವ್ರು ತಿಂದಿದ್ದು ಅದು ಸ್ವೀಟ್ ಇತ್ತು. ಬಟ್ ಅವರು ನನಗೆ ಕೊಟ್ಟರು, ಅರ್ಧ ತಿಂದ್ಬಿಟ್ಟು. ಸೊ ಇಲ್ಲಿ ಮತ್ತೆ ಇದೆ, ಹೋಗ್ತಾ ಇದ್ದಾರೆ ನೋಡಿ. ಆ ಮರದಲ್ಲಿ ಮೇಲೆ ಎಲ್ಲ ಇದೆ, ಕಾಣಿಸ್ತಾ ಇದೆಯಾ ನೋಡಿ, ಅಲ್ಲಿ ಎಲ್ಲೋ ಕಲರ್ ಇದೆಯಲ್ವ. ಸೊ ಅದೇ ಇದರ ಟೈಪ್ಸ್ ಆಫ್ ಬರುತ್ತೆ. ಸೊ ರೆಡ್ ಕಲರು, ಪಿಂಕ್ ಕಲರು, ಯೆಲ್ಲೋ ಕಲರ್ ಎಲ್ಲ ಬರುತ್ತೆ. ಆವಾಗ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ಫ್ರೆಂಡ್ಸ್, ತುಂಬ ವರ್ಷಗಳೇ ಆಗೋಯ್ತಿದ್ದೆನೆಲ್ಲ ತಿಂದು. ಈಗ ಈ ಕಡೆ ಒಳ್ಳೆ ಹಳ್ಳಿ ವಾತಾವರಣ ಈ ಕಡೆ ಎಲ್ಲ ಫುಲ್ಲು. ಸೊ ಅದಕ್ಕೆ ಈ ಕಡೆ ಸಿಗ್ತಾ ಇದೆ ನಮಗೆ. ಇದೆಲ್ಲ ವರ್ಷಕ್ಕೆ ಒಂದ್ಸತಿ ಸೀಸನ್ ಫ್ರೆಂಡ್ಸ್, ಸೀಸನಲ್ಲಿ ಸಿಗ್ದಾಗ ತಿನ್ಕೊಂಬಿಡ್ಬೇಕು. ಪಾಪ ನಮ್ಮ ಮನೆಯವ್ರು ಎಲ್ಲರೂ ನುಗ್ಗಿ ಹೋಗ್ತಾಯಿದ್ದಾರೆ. ಓದ್ಸತಿ ತಂದಿದ್ದೆಲ್ಲ ಬಿಸಾಕ್ದೆ ಫ್ರೆಂಡ್ಸ್ ನಾನು. ಸೊ ಫ್ರೆಂಡ್ಸ್ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೊಡ್ತಾ ಇದೀವಿ. ನೋಡಿದ್ರಲ್ಲ ಹಣ್ಣು ಕಿತ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ನೋಡಬೇಕು, ಮೇ ಬಿ ನಾಳೆ ಇಲ್ಲ ನಾಳಿದ್ದು ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಾನು ಹೇಳ್ದಂಗೆ ನಮ್ಮ ಅಕ್ಕವ್ರು ಬಂದರೆ ಅವ್ರಿಗೆ ಅಶಂಗ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಮದುವೆ ಆದಾಗಿಂದ ನಾನು ಅವ್ರಿಗೆ ಕೊಟ್ಟಿಲ್ಲ. ಅವರು ಒಂದೆರಡು ಸತಿ ಏನೋ ಬಂದಿದ್ದಾರೆ ಅಷ್ಟೇ ನಮ್ಮ ಮನೆಗೆ. ಸೊ ಆಗ ನನಗೆ ನೆನಪಾಗಿರಲಿಲ್ಲ. ಸೊ ಈ ಸತಿ ನಾನು ಕೊಡಲೇಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬರ್ತಿಲ್ಲ, ನಾವು ಹೋಗ್ತಾ ಇದ್ವಿ. ಬಟ್ ನಾನು ಅದನ್ನೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಅಲ್ಲೇ ತೊಗೊಂಡು ಹೋಗಿ ಕೊಡೋದ ಏನು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಸತಿ ನಾನು ನನ್ನ ಫ್ರೆಂಡ್ನ ವಿಚಾರಿಸ್ತೀನಿ, ಯಾಕಂದರೆ ಅದನ್ನು ನಮ್ಮ ಮನೆಯಲ್ಲೇ ನಾವು ಕೊಡಬೇಕು ಅಂತೆಲ್ಲ ಇದೆ. ಸೊ ಅದು ಅಲ್ಲಿ ತೊಗೊಂಡೋಗಿ ಅವ್ರಿಗೆ ಹತ್ರ ಕೊಡ್ಬೋದೋ ಇಲ್ಲೋ ನಾನು ಒಂದ್ಸತಿ ನನ್ನ ಫ್ರೆಂಡ್ ಹತ್ರ ಕೇಳಿಕೊಂಡು ಆಮೇಲೆ ಯೋಚನೆ ಮಾಡ್ತೀನಿ. ಸೊ ನಮ್ಮ ಮನೆಯವ್ರಿಗೆ ಹಣ್ಣು ಸಿಕ್ಕಿಲ್ಲ, ಈಗ ಬರ್ತಾಯಿದ್ದಾರೆ. ಸೊ ಬನ್ನಿ ಈಗ ಹೊರಡೋಣ. ಸಿಕ್ಕಿಲ್ಲ ರೀ. ಸೊ ಫ್ರೆಂಡ್ಸ್ ಪ್ರತಿ ಸರಿ ನಾನು ನನ್ನ ಫ್ರೆಂಡ್ ಹತ್ರ ಕೇಳಿ ಆಮೇಲೆ ಹೇಳ್ತೀನಿ ಅಂತ ಯಾಕೆ ಅಂತೀನಿ ಅಂದರೆ, ಅವರು ಬಂದು ಪೂಜಾರಿ ಪುರೋಹಿತರು. ಸೊ ಅವ್ರಿಗೆ ಗೊತ್ತಿರುತ್ತೆ ಆ ಥರ ಕೊಡ್ಬೋದೋ ಕೊಡಬಾರ್ದಾ ಅಂತ. ಸೊ ಅದಕ್ಕೆ ಅವ್ರ ಹತ್ರ ವಿಚಾರಿಸ್ತೀನಿ ಅಂತ ಹೇಳ್ತಾ ಇರೋದು. ಅದು ಬಿಟ್ಟರೆ ನಾನು 5 ವರ್ಷದಿಂದ ನಾನು ಪ್ರತಿ ಸತಿ ನಮ್ಮ ಮನೇಲಿ ಏನೇ ಪೂಜೆ ಆಗಲಿ ಇಲ್ಲ ದೇವ್ರ ಹಬ್ಬಗಳಲ್ಲಿ ಯಾವ ಟೈಮಿಗೆ ಪೂಜೆ ಮಾಡಬೇಕು, ಏನೇ ಒಂದು ಹಾಲು ಉಗಿಸ್ಬೇಕು, ಮನೆ ಚೇಂಜ್ ಮಾಡಬೇಕು, ಎಲ್ಲ ನಾನು ನನ್ನ ಫ್ರೆಂಡ್ನ ಕೇಳಿ ಡಿಸೈಡ್ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಏನೇ ಮಾಡಬೇಕಾದ್ರೂ ಯಾರಿಗೆ ಏನೇ ಕೊಡಬೇಕಾದ್ರೂ ನಾನು ಅವ್ರನ್ನ ಫಸ್ಟು ಇದು ಮಾಡ್ತೀನಿ. ಸೊ ಅದಕ್ಕೋಸ್ಕರ ಕೇಳಿ ಹೇಳೋಣ ಅಂತ. ಅದು ಬಿಟ್ಟರೆ ಇನ್ನೇನು ನಮ್ಮ ಅಕ್ಕ ನೆಕ್ಸ್ಟ್ ಬರ್ತಾರೆ ಅನಿಸುತ್ತೆ, ಯಾಕಂದರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಆವಾಗಾದರೂ ಬರ್ತಾರೆ ನೋಡೋಣ ಅಂದ್ಕೊಂಡು. ಸೊ ಈಗ ಆನ್ ದ ವೇ ಹೋಗ್ತಾ ಇದನ್ನು ತೊಗೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಇಲ್ಲಿ ಮಸಾಲೆ ಪುರಿ ಚೆನ್ನಾಗಿರುತ್ತಂತೆ. ಸೊ ತಿನ್ನೋಣ ಅಂತ ಎಲ್ಲರೂ ನಿಲ್ಲಿಸಿದ್ದಾರೆ. ನಾನು ವಾಟರ್ ಬಾಟ್ಲು ಬೇಕಿತ್ತು, ಸೊ ಅದಕ್ಕೆ ತೊಗೊಳೋಣ. ಹೊರಗಡೆ ಹೋದರೆ ನಾನು ಹೊರಗಡೆ ಎಲ್ಲೂ ನೀರು ಕುಡಿಯೋಲ್ಲ ಫ್ರೆಂಡ್ಸ್. ನನಗೆ ವಾಟರ್ ಬಾಟಲ್ ತೊಗೋಬೇಕು, ಇಲ್ಲ ಮನೆಯಿಂದ ತೊಗೊಂಡೋಗಿರ್ತೀನಿ. ಸೊ ಮನೆಯಿಂದ 2-3 ಬಾಟ್ಲು ತೊಗೊಂಡೋಗಿದ್ವಿ, ಎಲ್ಲ ಖಾಲಿ ಆಗಿದೆ. ಸೊ ಅದಕ್ಕೆ ಇದನ್ನು ತೊಗೊಂಬರಕ್ಕೆ ಹೋಗಿದೆ. ಸೊ ನೋಡಿ ಇಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ಬನ್ನಿ ತಿನ್ಕೊಂಡು. ಸೊ ಫ್ರೆಂಡ್ಸ್ ನಾನು ಬಂದು ಇಲ್ಲಿ ಮಸಾಲೆ ಪುರಿ ತೊಗೊಂಡಿದ್ದೆ. ನಾನು ನಮ್ಮ ಮನೆಯವರು ಮತ್ತು ಅವಣ್ಣ ಮಸಾಲೆ ಪುರಿ ತೊಗೊಂಡಿದ್ವಿ. ಮಕ್ಕಳಿಬ್ರು ಪಾನಿಪುರಿ ತೊಗೊಂಡಿದ್ರು. ಸೊ ಫೈನಲಿ ಎಲ್ಲ ತಿನ್ಕೊಳ್ತಾ ಇದ್ವಿ. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಸೌಜಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಲಾಸ್ಟ್ ಟೈಮ್ ಮಸಾಲೆ ಪುರಿ ತಂದು ಕೊಟ್ಟಿದ್ರಲ್ಲ, ನನಗೆ ಕನ್ಫ್ಯೂಸ್ ಆಯಿತು, ಅವಳು ಮಸಾಲೆ ಪುರಿ ಕೇಳ್ತಿದ್ದಲ್ಲ ಪಾನಿಪುರಿ ಕೇಳ್ತಿದ್ದಲ್ಲ ಅಂತ. ಆಮೇಲೆ ಇದನ್ನು ತೋರಿಸ್ಬಿಟ್ಟು ಕೇಳಿದ್ದಕ್ಕಿದೆ ಅಂದೆ. ಸೊ ಫೈನಲಿ ಅದನ್ನು ತಿನ್ಕೊಂಡು ಈಗ ಹೊರಡ್ತಾ ಇದ್ವಿ. ಅವ್ರು ಅದೇ ಗಾಡಿಯಲ್ಲೇ ಹೋಗ್ತೀನಿ ಅಂತ ಹೊರಡ್ತಾಯಿದ್ರು. ಸೊ ಮನೆ ಹತ್ರ ಹೋದ್ಮೇಲೆ ಇದು ಆಂಧ್ರ ಉಪ್ಪಿನಕಾಯಿ ಕಾಣಿಸ್ತು ಫ್ರೆಂಡ್ಸ್. ನಮ್ಮ ಮನೆಯವರು ಒಂದು 50 ರೂಪಾಯಿಗೆ ಇಸ್ಕೊಂಡ್ರು. ಸೊ ಮನೆಗೆ ಬಂದಿದ ತಕ್ಷಣ ಫಸ್ಟು ಸೋಡಾ ಹಾಕ್ಕೊಂಡು ಕುಡಿದೆ ಫ್ರೆಂಡ್ಸ್. ಆಗ್ತಿದ್ದಿಲ್ಲ, ಯಾಕೋ ಒಂಥರ ಟಯರ್ಡ್ನೆಸ್ ಆಗ್ತಿತ್ತು. ಆಮೇಲೆ ಮಕ್ಕಳು ಚಿಕನ್ ಸಾರೇ ತಿಂತೀನಿ ಅಂದರು. ಸೊ 1 kg ತಂದು ಮಾಡಿದ್ದು ಜಾಸ್ತಿನೇ ಇತ್ತು, ಅದಕ್ಕೆ ದೋಸೆ ಮಾಡಿಕೊಟ್ಟೆ. ಸೊ ಫೈನಲಿ ಊಟ ಕೂಡ ಆಯಿತು. ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ಈಗ ಮಕ್ಕಳು ವಾಕಿಂಗ್ ಮಾಡ್ತಾ ಇದ್ದಾರೆ, ಊಟ ಎಲ್ಲ ಮುಗಿಸಿ ಆವಾಗಲೇ ಊಟ ಮುಗಿಸ್ಕೊಂಡ್ರು 9 ಗಂಟೆಗೆಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಎಲ್ಲರೂ ಹಾಗೆ ಇದ್ವಿ. ಈಗ ವಾಕಿಂಗ್ ಕರ್ಕೊಂಡ್ಬಂದೆ. ಸೊ ಹೊರಗಡೆ ಮಾಡ್ತಾಯಿದ್ರು. ಸೊ ನಾಯಿಗಳು ಬಂದುಬಿಟ್ಟು, ಅದೇ ನಮ್ಮ ಮನೆಯವರು ಮ್ಯಾಕ್ಸಿ ಫ್ರೆಂಡ್ ಅವರೆಲ್ಲ ಬಂದುಬಿಟ್ರು, ಒಂದು 3-4 ಜನ. ಸೊ ಮಕ್ಕಳಿಗೆ ನಾಯಿ ಅಂದರೆ ಭಯ ಅನಿಸುತ್ತೆ, ಅದಕ್ಕೆ ಅವರು ವಾಕಿಂಗ್ ಮಾಡಲಿಲ್ಲ. ಅದಕ್ಕೆ ಇಲ್ಲೇ ಗೇಟ್ ಹತ್ರ ನಿಮ್ಮ ಒಳಗಡೆ ಮಾಡ್ಕೊಳ್ರಿ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಕುತ್ಕೊಂಡಿದ್ದೀನಿ. ಸೊ ಮಕ್ಕಳದ್ದು ಊಟ ಆಯಿತು, ಇನ್ನು ನಾನು ನಮ್ಮ ಮನೆಯವ್ರಿಗೆ ಊಟ ಮಾಡಿಲ್ಲ, ಯಾಕೋ ತಿನ್ನೋಕ್ಕೆ ಇಂಟ್ರೆಸ್ಟ್ ಆಗ್ತಾಯಿಲ್ಲ. ಸೊ ನೋಡೋಣ, ರೈಸ್ ಇದೆ, ಮೊಸರು ತಿನ್ಕೊಂಡು ಒಳ್ಳೆ ನಿದ್ದೆ ಮಾಡೋಣ ಅಂತಿದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಹೋಗಿದೆ, ಸಾಕೋ ಹೋಗಿದೆ. ಸೊ ನೋಡ್ಬೇಕು ಏನು ಮಾಡೋದಂತ. ಸೊ ಬನ್ನಿ, ಮಕ್ಕಳು ವಾಕಿಂಗ್ ಮಾಡಾದ್ಮೇಲೆ ಏನು ಊಟ ತಿಂತೀವಿ ಅಂತ ಅಂದ್ಕೊಂಡು. ಸೊ ಫ್ರೆಂಡ್ಸ್ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದರೆ, ಸೊ ನಾನು ಸೋಮವಾರನೇ ಊರಿಗೆ ಹೋಗಬೇಕು, ಚಕ್ಲಿ ಮಾಡಿಲ್ಲ, ಇನ್ನೂ ಅಡುಗೆಗಳೆಲ್ಲ ಖಾಲಿ ಹೋಗಿದೆ, ಏನಪ್ಪ ಮಾಡೋದು ಅಂತ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ. ಸೊ ಫೈನಲಿ ಊರಿಗೆ ಹೋಗೋದು ಬಂದು ಪೋಸ್ಟ್ಪೋನ್ ಆಗಿದೆ. ಸೊ ನೆಕ್ಸ್ಟ್ ಫ್ರೈಡೆ ಅಂದರೆ ಇನ್ನೂ ಒಂದು ನನಗೆ 5 ದಿನ ಟೈಮ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಸೊ ನನಗಂತೂ ಆರಾಮ ಅಂತ ಅನ್ನಿಸ್ತು, ಆರಾಮಾಗಿ ಮಾಡ್ಕೊಂಡ್ಬಿಡ್ತೀನಿ. ಟೈಮಂತೂ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ, ಆರಾಮಾಗಿ ಮಾಡ್ಕೊಳ್ತೀನಿ. ಹೋದ ಸತಿ ಮಾಡಿರೋದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಇನ್ನೊಂದು ಸತಿ ಎಣ್ಣೆಲಿ ಇನ್ನೊಂದು 2 ಹಾಕಿ ನೋಡಲ್ಲ, ಏನು 2 ಹಾಕಿ ನೋಡಿದ್ದು ನಾನು, ಅದು ಸರಿಯಾಗಿ ಆಗಿರಲಿಲ್ಲ. ಮತ್ತು
ಮತ್ತೆ ಈಗ ಎಣ್ಣೆಲಿ ಇನ್ನೊಂದ್ಸತಿ ಯಾಕೆ ನೋಡಲ್ಲ, ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ, ಅಷ್ಟು ವೇಸ್ಟ್ ಆಗೋಯ್ತಲ್ಲ ಅಂತ ಬೇಜಾರಾಗ್ತಿದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಅಕ್ಕಿ ಹಸಿಟ್ಟು ಕೂಡ ಖಾಲಿ ಆಗೋ ಥರ ಇದೆ, ನೋಡಬೇಕು. ಏನೂ ಇಲ್ಲಾಂದರೆ 1 kg ತರಿಸ್ಬಿಡ್ತೀನಿ, ಸಾಕಾಗುತ್ತೆ 1 kg ಅಷ್ಟು. ಸೊ ಬೇಗ ಸಂಡಿಗೆ ಹಾಕ್ಕೊಂಡ್ರೆ ಅದೊಂದು ಖುಷಿ ಫ್ರೆಂಡ್ಸ್. ಬೆಳಗ್ಗೆಯಿಂದನೇ ರಾತ್ರಿ ನನಗೆ ವಿಷಯ ಗೊತ್ತಾಗಿದ್ದು. ಸೊ ಆವಾಗಿಂದ ನನಗೆ ತಲೆಯಲ್ಲಿ ಅದೇ ಇತ್ತು. ನೆನ್ನೆ ರಾತ್ರಿ ನನಗೆ ವಿಷಯ ಗೊತ್ತಾಗಿದ್ದು, ಆವಾಗಿಂದ ನನ್ನ ತಲೆಯಲ್ಲಿ ಅದೇ ಇತ್ತು. ಸೊ ಸಂಡಿಗೆಗಳೆಲ್ಲ ತಿಂದು ನಾವೇ ಖಾಲಿ ಮಾಡಿಬಿಟ್ಟಿದ್ದೀವಲ್ಲ, ಸೊ ಏನು ಕೊಡೋದು ಏನು ಮಾಡೋದು ಅಂತ ಅಂದ್ಕೊಂಡು, ಟೈಮ್ ಬೇರೆ ಇಲ್ಲ ಅಂತ ಅಂದ್ಕೊಂಡು ಹೀಗೆ ಇತ್ತು. ಸೊ ಹೆಂಗೂ ನನಗೆ 5 ದಿನ ಟೈಮ್ ಸಿಕ್ಕಿದ್ದು ಸಾಕಾಯಿತು, ಆರಾಮಾಗಿ ನಾನು ಮಾಡ್ಕೊಳ್ತೀನಿ. ಚಕ್ಲಿ ನನಗೆ ಡೌಟೇ ಅನ್ನಿಸ್ತಾಯಿದೆ ಮಾಡೋಕ್ಕೆ ಆಗೋದು, ಯಾಕಂದರೆ ಚಕ್ಲಿಗೆ ಐಟಮ್ಸ್ ಬೇಕು, ಅದು ಐಟಮ್ಸ್ ಇಲ್ಲ. ಡಿಮಾರ್ಟ್ಗೆ ಹೋಗಬೇಕು, ಇಲ್ಲೆಲ್ಲ ತಿಂದರೆ ನನಗೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್. ಇಲ್ಲೆಲ್ಲ ಹಸಿಟ್ಟು ಹೆಂಗಿರುತ್ತೆ ಅಂದರೆ ಒಳ್ಳೆ ರವೆ ಇರುತ್ತಲ್ಲ ಹಂಗಿರುತ್ತೆ. ಡಿಮಾರ್ಟ್ಗೆ ಹೋದರೆ ಹಸಿಟ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಡಿಮಾರ್ಟ್ ಅಂತ ಇದು ಮಾಡ್ತಾ ಇರೋದು. ಸೊ ನೋಡೋಣ ಏನು ಮಾಡೋದು ಅಂತ ಗೊತ್ತಿಲ್ಲ, ನೋಡ್ಕೊಳ್ಳೋಣ. ಸೊ ಬನ್ನಿ ಫ್ರೆಂಡ್ಸ್, ಟೈಮ್ ಸಿಕ್ತಲ್ಲ ಅದೇ ಖುಷಿ, ಮಾಡಿಬಿಡ್ತೀನಿ. ಬನ್ನಿ ಈಗ ವಾಕಿಂಗ್ ಮುಗಿಸಿ ಆಮೇಲೆ ಒಳಗಡೆ ಹೋಗೋಣ.